ನಮ್ಮ ಸಾಮರ್ಥ್ಯಗಳ ಬಗ್ಗೆ ನಾವು ಹೇಗೆ ಯೋಚಿಸ್ತೀವಿ ಅನ್ನೋದೇ ಜೀವನದಲ್ಲಿ ನಾವು ಎಷ್ಟು ದೂರ ಹೋಗ್ತೀವಿ ಅಂತ ನಿರ್ಧರಿಸುತ್ತೆ. ಬನ್ನಿ, ಈ ಒಂದು ಸರಳ ಆದರೆ ತುಂಬಾ ಶಕ್ತಿಯುತವಾದ ಯೋಚನೆಯೊಂದಿಗೆ ಇವತ್ತಿನ ಚರ್ಚೆ ಶುರು ಮಾಡೋಣ. ನಾವಿಂದು ಕ್ಯಾರಲ್ ಡ್ರೇಕ್ ಅವರ ಪ್ರಸಿದ್ಧ ಪುಸ್ತಕ ಮೈಂಡ್ಸೆಟ್ ಬಗ್ಗೆ ಆಳವಾಗಿ ಮಾತಾಡಲಿದ್ದೇವೆ. ನಮ್ಮ ಗುರಿ ತುಂಬ ಸ್ಪಷ್ಟ. ನಮ್ಮ ಜೀವನದ ಪ್ರತಿಯೊಂದು ಅಂಶವನ್ನ ನಮಗೆ ಗೊತ್ತಿಲ್ಲದ ಹಾಗೆ ರೂಪಿಸುವ 2 ಮುಖ್ಯ ಮನೋಭಾವಗಳನ್ನು ಅರ್ಥ ಮಾಡ್ಕೊಳ್ಳೋದು. ಹೌದು, ಮನೋಭಾವ ಅಂದ್ರೆ ಅದು ಸುಮ್ಮನೆ ನಮ್ಮ ದೃಷ್ಟಿಕೋನ ಅಲ್ಲ, ಅದಕ್ಕಿಂತ ಬಹಳ ಆಳವಾದದ್ದು. ಓಹೋ. ನಾನು ಯಾರು ಮತ್ತು ನನ್ನಿಂದ ಏನು ಸಾಧ್ಯ ಅನ್ನೋದ್ರ ಬಗ್ಗೆ ನಮ್ಮಲ್ಲಿ ಬೇರೂರಿರುವ ನಂಬಿಕೆಗಳ ಒಂದು ವ್ಯವಸ್ಥೆ ಅದು. ಆಕ್ಚುಲಿ ಹೆಚ್ಚಿನ ಜನರಿಗೆ ತಮ್ಮ ಮನೋಭಾವ ಯಾವುದು ಅನ್ನೋ ಅರಿವೇ ಇರೋದಿಲ್ಲ. ಸರಿ, ಹಾಗಾದ್ರೆ ಆ 2 ಮನೋಭಾವಗಳು ಯಾವುವು ಅಂತ ಶುರು ಮಾಡೋಣ. ಮೊದಲನೇದು ಸ್ಥಿರ ಮನೋಭಾವ ಅಥವಾ ಫಿಕ್ಸ್ಡ್ ಮೈಂಡ್ಸೆಟ್. ಹೆಸರೇ ಹೇಳೋ ಹಾಗೆ ಈ ಮನೋಭಾವದ ಜನ ತಮ್ಮ ಬುದ್ಧಿವಂತಿಕೆ, ಪ್ರತಿಭೆ ಇವೆಲ್ಲ ಹುಟ್ಟಿನಿಂದ ಬಂದಿದ್ದು, ಅವು ಸ್ಥಿರ, ಅವುಗಳನ್ನು ಬದಲಾಯಿಸೋಕೆ ಆಗಲ್ಲ ಅಂತ ನಂಬ್ತಾರೆ. ಅಂದ್ರೆ ಹುಟ್ಟುವಾಗಲೇ ಒಬ್ಬ ವ್ಯಕ್ತಿ ಸ್ಮಾರ್ಟ್ ಅಥವಾ ಇಲ್ಲ ಅಷ್ಟೇ, ಅದನ್ನ ಬದಲಿಸಲು ಸಾಧ್ಯವೇ ಇಲ್ಲ ಅಂತ. ಹೌದು. ಇದರ ಪರಿಣಾಮ ಏನಾಗುತ್ತೆ ಅಂದ್ರೆ ಅವರ ಜೀವನದ ಮುಖ್ಯ ಗುರಿನೇ ತಾವು ಬುದ್ಧಿವಂತರು ಅಂತ ಮತ್ತೆ ಮತ್ತೆ ಸಾಬೀತುಪಡಿಸೋದಾಗಿರುತ್ತೆ. ಅದಕ್ಕೋಸ್ಕರ ಅವರು ಸವಾಲುಗಳಿಂದ ದೂರ ಓಡಿ ಹೋಗ್ತಾರೆ. ಯಾಕಂದ್ರೆ ಸೋಲಿನ ಭಯ ಅಲ್ವಾ? ನಿಖರವಾಗಿ. ಸವಾಲನ್ನ ಸ್ವೀಕರಿಸಿ ಸೋತ್ರೆ ತಾವು ಬುದ್ಧಿವಂತರಲ್ಲ ಅಂತ ಸಾಬೀತಾಗ್ಬಿಡುತ್ತೆ ಅನ್ನೋ ಭಯ. ಏನಾದರೂ ತಪ್ಪಾದ್ರೆ ನನ್ನಲ್ಲಿ ಅಷ್ಟೊಂದು ಟ್ಯಾಲೆಂಟ್ ಇಲ್ಲ ಅಂತ ತಕ್ಷಣ ತೀರ್ಮಾನಕ್ಕೆ ಬಂದ್ಬಿಡ್ತಾರೆ. ಸೋಲು ಅನ್ನೋದು ಅವರಿಗೆ ಕಲಿಕೆಯ ಭಾಗ ಅಲ್ಲ, ಅದು ಅವರ ವ್ಯಕ್ತಿತ್ವದ ಮೇಲಿನ ಒಂದು ತೀರ್ಪು. ಇಲ್ಲಿ ಒಂದ್ ಗಮ್ಮತ್ತಿನ ವಿಷಯ ಏನಂದ್ರೆ, ಈ ಮನೋಭಾವ ಇದೆಯಲ್ಲ, ಇದು ಬೆಳವಣಿಗೆಯನ್ನು ಸಂಪೂರ್ಣವಾಗಿ ಕಟ್ಟಿಹಾಕತ್ತೆ. ಸೋಲು ತಮ್ಮ ವ್ಯಕ್ತಿತ್ವದ ಮೇಲಿನ ಕಳಂಕ ಅಂತ ಭಾವಿಸೋದ್ರಿಂದ ಇವರು ತಪ್ಪುಗಳನ್ನು ಮುಚ್ಚಿಡೋಕೆ ನೋಡ್ತಾರೆ ಅಥವಾ ಅದಕ್ಕೆ ಬೇರೆಯವರನ್ನ ಹೊಣೆ ಮಾಡ್ತಾರೆ. ಇದರಿಂದ ಕಲಿಯೋ ಅವಕಾಶವೇ ಹೊರಟು ಹೋಗುತ್ತೆ. ಖಂಡಿತ. ತಪ್ಪುಗಳಿಂದ ಕಲಿಯುವ ಅತ್ಯಮೂಲ್ಯವಾದ ಅವಕಾಶವನ್ನೇ ಅವರು ಕಳ್ಕೋತಾರೆ. ಕಲಿಯುವ ಪ್ರಕ್ರಿಯೆಗೆ ಇದಕ್ಕಿಂತ ದೊಡ್ಡ ಅಡಚಣೆ ಇನ್ನೊಂದಿಲ್ಲ. ಇದಕ್ಕೆ ಸಂಪೂರ್ಣ ವಿರುದ್ಧವಾದದ್ದು ಬೆಳವಣಿಗೆಯ ಮನೋಭಾವ ಅಥವಾ ಗ್ರೋತ್ ಮೈಂಡ್ಸೆಟ್. ಇದು ನಿಜಕ್ಕೂ ತುಂಬಾ ಆಸಕ್ತಿದಾಯಕ. ಹೌದು. ಈ ಮನೋಭಾವದ ಜನ ತಮ್ಮ ಸಾಮರ್ಥ್ಯಗಳನ್ನು ಪ್ರಯತ್ನ, ಕಲಿಕೆ ಮತ್ತೆ ನಿರಂತರತೆಯ ಮೂಲಕ ಬೆಳೆಸ್ಕೊಳ್ಬೋದು ಅಂತ ನಂಬ್ತಾರೆ. ಅವರ ದೃಷ್ಟಿಯಲ್ಲಿ ಪ್ರತಿಭೆ ಅನ್ನೋದು ಕೇವಲ ಒಂದು ಆರಂಭಿಕ ಹಂತ, ಅದೇ ಕೊನೆಯಲ್ಲ. ಅದು ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಅಷ್ಟೇ. ಹೌದು. ಇವರು ಸವಾಲುಗಳನ್ನು ಪ್ರೀತಿಸ್ತಾರೆ, ಯಾಕಂದ್ರೆ ಅವು ಕಲಿಯೋಕ್ಕೆ ಸಿಕ್ಕ ಅವಕಾಶಗಳು ಅಂತ ಭಾವಿಸ್ತಾರೆ. ಕಷ್ಟ ಬಂದಾಗ ಕುಸಿದ್ ಕೂರಲ್ಲ, ಬದಲಿಗೆ ಮತ್ತಷ್ಟು ಪ್ರಯತ್ನ ಮಾಡ್ತಾರೆ. ಬೇರೆಯವರ ಯಶಸ್ಸನ್ನ ನೋಡಿ ಅಸೂಯೆ ಪಡಲ್ಲ, ಅದರಿಂದ ಸ್ಫೂರ್ತಿ ಪಡಿತಾರೆ. ಸೋಲು ಅವರನ್ನು ಡಿಫೈನ್ ಮಾಡಲ್ಲ, ಬದಲಿಗೆ ಅದು ಅವರಿಗೆ ಮಾಹಿತಿ ಕೊಡುತ್ತೆ. ಈ ದಾರಿ ಸರಿಯಿಲ್ಲ, ಬೇರೆ ದಾರಿ ಪ್ರಯತ್ನಿಸು ಅಂತ ಹೇಳುತ್ತೆ. ಅವರು ನಾನು ಇದನ್ನು ಕಲಿಬಲ್ಲೆ ಅಥವಾ ನನ್ನಿಂದ ಇನ್ನೂ ಇದು ಸಾಧ್ಯವಾಗಿಲ್ಲ, ಆದರೆ ಪ್ರಯತ್ನಿಸಿದ್ರೆ ಖಂಡಿತ ಆಗುತ್ತೆ ಅಂತ ಯೋಚಿಸ್ತಾರೆ. ಹೌದು, ಪ್ರಯತ್ನ ಅನ್ನೋದು ದೌರ್ಬಲ್ಯದ ಸಂಕೇತ ಅಲ್ಲ, ಅದು ಪಾಂಡಿತ್ಯದ ಹಾದಿ ಅನ್ನೋದು ಇವರ ನಂಬಿಕೆ. ದೀರ್ಘಕಾಲೀನ ಯಶಸ್ಸು ಮತ್ತು ಮಾನಸಿಕ ಸ್ಥೈರ್ಯಕ್ಕೆ ಇದೇ ಅಡಿಪಾಯ. ಸೋಲು ಒಂದು ಪಾಠ, ಅಂತಿಮ ತೀರ್ಪಲ್ಲ. ಈ ಸ್ಥಿರ ಮತ್ತು ಬೆಳವಣಿಗೆಯ ಮನೋಭಾವದ ಸಿದ್ಧಾಂತ ಕೇಳೋಕೆ ತುಂಬಾ ಚೆನ್ನಾಗಿದೆ. ಆದರೆ ಇದು ನಿಜ ಜೀವನದಲ್ಲಿ, ಅಂದ್ರೆ ನಮ್ಮ ಶಾಲೆಗಳಲ್ಲಿ, ಆಫೀಸುಗಳಲ್ಲಿ ಹೇಗೆ ಕಾಣಿಸ್ಕೊಳ್ಳುತ್ತೆ? ಶಾಲಾ ಮಕ್ಕಳಿಂದ ಶುರು ಮಾಡೋಣವಾ? ಯಾಕಂದ್ರೆ ನಮ್ಮ ಮನೋಭಾವ ರೂಪುಗೊಳ್ಳುವುದೇ ಬಾಲ್ಯದಲ್ಲಲ್ವಾ? ಖಂಡಿತ. ಶಿಕ್ಷಣ ಕ್ಷೇತ್ರದಲ್ಲಿ ಇದರ ಪರಿಣಾಮ ಅತ್ಯಂತ ಸ್ಪಷ್ಟವಾಗಿ ಕಾಣಿಸುತ್ತೆ. ಸ್ಥಿರ ಮನೋಭಾವದ ವಿದ್ಯಾರ್ಥಿಗಳು ಗಣಿತ ಅಥವಾ ವಿಜ್ಞಾನದಂತಹ ಕಠಿಣ ವಿಷಯಗಳನ್ನ ನೋಡಿದ ಕೂಡ್ಲೆ ಇದೆಲ್ಲ ನನ್ ಕೈಯಲ್ಲಾಡಲ್ಲ ಅಂತ ದೂರ ಸರಿತಾರೆ. ಒಂದು ವೇಳೆ ಕಡಿಮೆ ಅಂಕ ಬಂದ್ರೆ ತಮ್ಮನ್ನು ಡಲ್ ಅಂತ ಲೇಬಲ್ ಮಾಡಿಕೊಂಡು ಪ್ರಯತ್ನವನ್ನೇ ನಿಲ್ಲಿಸ್ಬಿಡ್ತಾರೆ. ಆದ್ರೆ ಬೆಳವಣಿಗೆಯ ಮನೋಭಾವದ ವಿದ್ಯಾರ್ಥಿಗಳು ಕಠಿಣ ವಿಷಯಗಳನ್ನೇ ಹೆಚ್ಚು ಇಷ್ಟಪಡ್ತಾರೆ, ಯಾಕಂದ್ರೆ ಅದು ಅವರ ಮೆದುಳಿಗೆ ವ್ಯಾಯಾಮ ಕೊಟ್ಟ ಹಾಗೆ ಅಲ್ವಾ? ಓ, ಇದು ನಿಜಕ್ಕೂ ನನ್ನನ್ನು ಯೋಚನೆಗೆ ಹಚ್ಚಿತು. ನಾವು ಮಕ್ಕಳನ್ನು ಹೊಗಳುವ ರೀತಿಯೇ ಅವರ ಮನೋಭಾವವನ್ನು ರೂಪಿಸುತ್ತೆ ಅಂತ ಪುಸ್ತಕದಲ್ಲಿ ಹೇಳಲಾಗಿದೆ. ಹೌದು, ಇದು ಬಹಳ ಮುಖ್ಯವಾದ ಅಂಶ. ಇದು ಪೋಷಕರಿಗೆ ಮತ್ತು ಶಿಕ್ಷಕರಿಗೆ ದೊಡ್ಡ ಸವಾಲು. ನಮ್ಮ ಮಗು ಚೆನ್ನಾಗಿ ಮಾಡಿದಾಗ ನೀನು ಜಾಣ ಅಥವಾ ಜಾಣೆ ಅನ್ನೋದು ಸಹಜವಾಗಿ ಬಂದ್ಬಿಡುತ್ತೆ. ಹಾಗಾದ್ರೆ ಇದನ್ನ ಪೋಷಕರು ಹೇಗೆ ಬದಲಾಯಿಸಬಹುದು? ಒಂದು ನಿರ್ದಿಷ್ಟ ಉದಾಹರಣೆ ಕೊಡಬಹುದಾ? ಖಂಡಿತ. ಇದು ಅತ್ಯಂತ ಪ್ರಮುಖವಾದ ಅಂಶ. ಉದಾಹರಣೆಗೆ, ನಿಮ್ಮ ಮಗು ಗಣಿತದಲ್ಲಿ 90 ಅಂಕ ತೆಗೆದಿದೆ ಅಂದ್ಕೊಳ್ಳಿ. ಸರಿ. ಆಗ ವಾವ್, ನೀನು ಗಣಿತದಲ್ಲೂ ಜೀನಿಯಸ್
ಅಂತ ಹೇಳೋ ಬದಲು ಈ ಲೆಕ್ಕಗಳನ್ನು ಬಿಡಿಸಲು ನೀನು ಪಟ್ಟ ಶ್ರಮ ಕಾಣಿಸ್ತಿದೆ, ನೀನು ಬಳಸಿದ ಆ ಹೊಸ ವಿಧಾನ ತುಂಬಾ ಚೆನ್ನಾಗಿತ್ತು, ಅದ್ರ ಬಗ್ಗೆ ಹೇಳು, ಹೇಗೆ ಯೋಚಿಸಿದೆ ಅಂತ ಕೇಳಿ. ಆ ಇಲ್ಲಿ ನಾವು ಫಲಿತಾಂಶಕ್ಕಿಂತ ಪ್ರಕ್ರಿಯೆಗೆ, ಅವರ ಪ್ರಯತ್ನಕ್ಕೆ, ಅವರು ಬಳಸಿದ ಕಾರ್ಯತಂತ್ರಕ್ಕೆ ಮಹತ್ವ ಕೊಡುತ್ತಿದ್ದೀವಿ. ಮೊದಲನೇ ಹೊಗಳಿಕೆ ಅವರಲ್ಲಿ ಸ್ಥಿರ ಮನೋಭಾವವನ್ನು ಬೆಳೆಸಿದರೆ, ಎರಡನೆಯದು ಬೆಳವಣಿಗೆಯ ಮನೋಭಾವಕ್ಕೆ ನೀರೆರೆಯುತ್ತೆ. ಅದ್ಭುತ. ಅಂದ್ರೆ ನಾವು ಅವರ ಬುದ್ಧಿವಂತಿಕೆಯನ್ನ ಹೊಗಳುವ ಬದಲು ಅವರ ಪರಿಶ್ರಮವನ್ನು ಗುರುತಿಸಬೇಕು. ಇದು ಕೇವಲ ಶಿಕ್ಷಣಕ್ಕೆ ಮಾತ್ರ ಸೀಮಿತ ಅಲ್ಲ ಅನ್ಸುತ್ತೆ. ಕ್ರೀಡಾ ಕ್ಷೇತ್ರದಲ್ಲೂ ಹೀಗೆ ಇರಬಹುದಲ್ಲವೇ? ಖಂಡಿತವಾಗಿಯೂ. ಶ್ರೇಷ್ಠ ಕ್ರೀಡಾಪಟುಗಳು ಕೇವಲ ಸಹಜ ಪ್ರತಿಭೆಯಿಂದ ಯಶಸ್ವಿಯಾಗಲ್ಲ. ಒಂದು ನಿಮಿಷ, ಇಲ್ಲಿ ನನಗೊಂದು ಪ್ರಶ್ನೆ ಇದೆ. ಮೈಕಲ್ ಜಾರ್ಡನ್ ಅಥವಾ ಸಚಿನ್ ತೆಂಡೂಲ್ಕರ್ ಅವರಲ್ಲಿ ಸಹಜ ಪ್ರತಿಭೆ ಇರಲೇ ಇಲ್ಲ ಅಂತ ಹೇಳೋಕ್ಕಾಗತ್ತಾ? ಪ್ರಯತ್ನ ಮುಖ್ಯ, ಒಪ್ಪುತ್ತೇನೆ. ಆದ್ರೆ ಪ್ರತಿಭೆಯ ಪಾತ್ರವೇ ಇಲ್ವಾ? ತುಂಬಾ ಒಳ್ಳೆಯ ಪ್ರಶ್ನೆ. ಕೇಳುಗರ ಮನಸ್ಸಿನಲ್ಲೂ ಈ ಪ್ರಶ್ನೆ ಬಂದಿರಬಹುದು. ಕ್ಯಾರಲ್ ಡ್ವೆಕ್ ಪ್ರತಿಭೆಯನ್ನ ನಿರಾಕರಿಸಲ್ಲ. ಅವರು ಹೇಳೋದೇನೆಂದ್ರೆ, ಪ್ರತಿಭೆ ಕೇವಲ ಒಂದು ಆರಂಭದ ಗೆರೆ. ಓಕೆ. ಆ ಪ್ರತಿಭೆಯನ್ನ ಕಠಿಣ ಪರಿಶ್ರಮ ಮತ್ತು ಸರಿಯಾದ ಮನೋಭಾವದಿಂದ ಪೋಷಿಸದಿದ್ದರೆ ಅದು ವ್ಯರ್ಥವಾಗುತ್ತೆ. ಮೈಕಲ್ ಜಾರ್ಡನ್ ಅವರನ್ನ ಅವರ ಹೈಸ್ಕೂಲ್ ಬ್ಯಾಸ್ಕೆಟ್ಬಾಲ್ ತಂಡದಿಂದಲೇ ಕೈಬಿಡಲಾಗಿತ್ತು ಅನ್ನೋದು ನಿಮ್ಗೆ ಗೊತ್ತಾ? ಓ ಹೌದಾ? ಹೌದು. ಆಗ ಅವರು ಕುಸಿದು ಕೂರ್ಲಿಲ್ಲ. ಬದಲಿಗೆ ತಮ್ಮ ದೌರ್ಬಲ್ಯಗಳ ಮೇಲೆ ಇನ್ನಷ್ಟು ಕೆಲಸ ಮಾಡಿದ್ರು. ಅವರ ಬೆಳವಣಿಗೆಯ ಮನೋಭಾವವೇ ಅವರನ್ನು ದಂತಕಥೆಯನ್ನಾಗಿ ಮಾಡಿದ್ದು, ಕೇವಲ ಪ್ರತಿಭೆಯಲ್ಲ. ಚಾಂಪಿಯನ್ಗಳನ್ನು ನಿರ್ಧರಿಸುವುದು ಅವರ ಗೆಲುವುಗಳಲ್ಲ, ಸೋಲಿಗೆ ಅವರು ಹೇಗೆ ಪ್ರತಿಕ್ರಿಯಿಸ್ತಾರೆ ಅನ್ನೋದು. ವಾಹ್! ಇದು ಅದ್ಭುತ ಒಳನೋಟ. ಹಾಗೆಯೇ ವ್ಯವಹಾರ ಮತ್ತು ನಾಯಕತ್ವದ ವಿಷಯಕ್ಕೆ ಬಂದ್ರೆ ಅಲ್ಲಿ ಇದರ ಪ್ರಭಾವ ಹೇಗಿರುತ್ತೆ? ಅಲ್ಲೂ ಅಷ್ಟೇ. ಸ್ಥಿರ ಮನೋಭಾವದ ನಾಯಕರು ಯಾವಾಗ್ಲೂ ತಾವೇ ಸರಿ, ತಾವೇ ಬುದ್ಧಿವಂತರು ಅಂತ ಭಾವಿಸ್ತಾರೆ. ತಮ್ಮನ್ನು ಮೀರಿ ಯಾರೂ ಬೆಳೆಯಬಾರದು ಅಂತ ಬಯಸ್ತಾರೆ. ಅವರ ತಂಡದ ಯಾರಾದ್ರೂ ತಪ್ಪು ಮಾಡಿದ್ರೆ ಅವರು ಯಾರು ಇದನ್ನು ಮಾಡಿದ್ದು ಎಂದು ಕೇಳಿ ಶಿಕ್ಷಿಸ್ತಾರೆ. ಇದರಿಂದ ಕಚೇರಿಯಲ್ಲಿ ಭಯದ ವಾತಾವರಣ ಸೃಷ್ಟಿಯಾಗುತ್ತೆ. ಕಲಿಕೆಗೆ ಅವಕಾಶವೇ ಇರೋದಿಲ್ಲ. ಖಂಡಿತ. ನನಗೆ ಒಬ್ರು ಮ್ಯಾನೇಜರ್ ನೆನ್ಪಾಗ್ತಾರೆ. ಅವರ ತಂಡದಲ್ಲಿ ಯಾರಾದ್ರೂ ತಪ್ಪು ಮಾಡಿದ್ರೆ ಅವರು ಯಾರು ಇದನ್ನು ಮಾಡಿದ್ದು ಅಂತ ಕೇಳ್ತಿರ್ಲಿಲ್ಲ. ಈ ತಪ್ಪಿನಿಂದ ನಾವು ಏನು ಕಲಿಬಹುದು ಅಂತ ಕೇಳ್ತಿದ್ರು. ಆ ಒಂದು ಪ್ರಶ್ನೆ ಇಡೀ ತಂಡದ ವಾತಾವರಣವನ್ನೇ ಬದಲಾಯಿಸಿತ್ತು. ಅಂದ್ರೆ ಬೆಳವಣಿಗೆಯ ಮನೋಭಾವದ ನಾಯಕರು ಕಲಿಕೆಗೆ ಮೌಲ್ಯ ನೀಡ್ತಾರೆ, ಅವರು ಪ್ರಯೋಗಗಳನ್ನ ಪ್ರೋತ್ಸಾಹಿಸ್ತಾರೆ ಮತ್ತು ವೈಫಲ್ಯವನ್ನ ಒಂದು ಫೀಡ್ಬ್ಯಾಕ್ ಆಗಿ ಕಲಿಯೋ ಅವಕಾಶವಾಗಿ ನೋಡ್ತಾರೆ. ಇಂತಹ ನಾಯಕರು ತಮ್ಮ ಸಂಸ್ಥೆಗಳಲ್ಲಿ ನಾವೀನ್ಯತೆಯನ್ನ ಮತ್ತು ಬೆಳವಣಿಗೆಯ ಸಂಸ್ಕೃತಿಯನ್ನ ಬೆಳೆಸ್ತಾರೆ. ಇದು ನಮ್ಮ ವೈಯಕ್ತಿಕ ಸಂಬಂಧಗಳಿಗೂ ಅನ್ವಯಿಸುತ್ತಾ? ನಿಸ್ಸಂದೇಹವಾಗಿ. ಸ್ಥಿರ ಮನೋಭಾವದವರು ಸಂಬಂಧಗಳು ಸುಲಭವಾಗಿರ್ಬೇಕು, ಯಾವುದೇ ಸಂಘರ್ಷ ಇರಬಾರದು ಅಂತ ಬಯಸ್ತಾರೆ. ಸಮಸ್ಯೆಗಳು ಬಂದಾಗ ನಮ್ಮಿಬ್ರಿಗೂ ಸರಿ ಹೊಂದೋದಿಲ್ಲ ಅಂತ ಸಂಬಂಧವನ್ನೇ ಮುರಿಯೋಕೆ ಯೋಚಿಸ್ತಾರೆ. ಓಕೆ. ಆದ್ರೆ ಬೆಳವಣಿಗೆಯ ಮನೋಭಾವದವರು ಸಂಬಂಧಗಳನ್ನು ಉಳಿಸ್ಕೊಳ್ಳೋಕೆ ಮತ್ತು ಬೆಳೆಸೋಕೆ ನಿರಂತರವಾಗಿ ಕೆಲಸ ಮಾಡ್ಬೇಕು ಅಂತ ನಂಬ್ತಾರೆ. ಅವರು ಸಂಘರ್ಷಗಳನ್ನು ಪರಸ್ಪರ ಅರ್ಥ ಮಾಡ್ಕೊಳ್ಳೋಕೆ ಮತ್ತು ಬಾಂಧವ್ಯವನ್ನು ಗಟ್ಟಿಗೊಳಿಸೋಕೆ ಒಂದು ಅವಕಾಶ ಅಂತ ನೋಡ್ತಾರೆ. ಇದ್ರ ಹಿಂದೆ ವಿಜ್ಞಾನವೂ ಇದೆ ಅಂತ ಪುಸ್ತಕದಲ್ಲಿ ಹೇಳಲಾಗಿದೆ. ನಮ್ಮ ಮೆದುಳು ಸ್ಥಿರವಾಗಿಲ್ಲ ಅನ್ನೋದು. ಅಂದ್ರೆ ನಮ್ಮ ಮೆದುಳು ಒಂದು ಜೇಡಿ ಮಣ್ಣಿನ ಹಾಗೆ, ನಾವದನ್ನು ಬಳಸದಂತೆಲ್ಲ ಹೊಸ ಆಕಾರ ಪಡೀತಾ ಹೋಗುತ್ತಾ? ನಿಖರವಾಗಿ. ಅಥವಾ ಒಂದು ಕಾಡಿನಲ್ಲಿ ಹೊಸ ದಾರಿ ಮಾಡೋ ಹಾಗೆ. ಮೊದಲು ದಾರಿ ಮಾಡೋದು ಕಷ್ಟ ಆಗತ್ತೆ, ಗಿಡಗಂಟಿಗಳನ್ನ ಸರಿಸಬೇಕು. ಆದ್ರೆ ಅದೇ ದಾರಿಯಲ್ಲಿ ಹೆಚ್ಚು ನಡೆದಂತೆ ಅದು ಸ್ಪಷ್ಟ ಮತ್ತು ಸುಲಭವಾಗತ್ತೆ. ನಮ್ಮ ಮೆದುಳಿನ ನರ ಸಂಪರ್ಕಗಳು ಅಂದ್ರೆ ನ್ಯೂರಲ್ ಕನೆಕ್ಷನ್ಸ್ ಕೂಡ ಹಾಗೆಯೇ. ನಾವು ಹೊಸ ವಿಷಯವನ್ನ ಕಲಿತಾಗ, ಹೊಸ ಕೌಶಲ್ಯವನ್ನ ಅಭ್ಯಾಸ ಮಾಡಿದಾಗ ಮೆದುಳಿನಲ್ಲಿ ಹೊಸ ನರ ಸಂಪರ್ಕಗಳು ರೂಪುಗೊಳ್ತವೆ. ನಾವು ಹೆಚ್ಚು ಅಭ್ಯಾಸ ಮಾಡಿದಂತೆ ಆ ಸಂಪರ್ಕಗಳು ಬಲಗೊಳ್ತವೆ. ಅಂದ್ರೆ ನಮ್ಮ ಪ್ರಯತ್ನದಿಂದ ನಾವು ನಮ್ಮ ಮೆದುಳನ್ನು ದೈಹಿಕವಾಗಿ ಬದಲಾಯಿಸಬಹುದು. ಹಾಗಾದರೆ ನಮ್ಮ ಮನೋಭಾವವನ್ನು ಬದಲಾಯಿಸಿಕೊಳ್ಳುವುದು ಸಾಧ್ಯವಿದೆ. ಆದರೆ ಕೇವಲ ನನಗೆ ಬೆಳವಣಿಗೆಯ ಮನೋಭಾವವಿದೆ ಅಥವಾ ನಾನು ಪ್ರಯತ್ನಿಸ್ತೀನಿ ಅಂತ ಹೇಳಿದ್ರೆ ಸಾಕಾ? ಕೆಲವೊಮ್ಮೆ ನಾವು ತುಂಬ ಪ್ರಯತ್ನಪಟ್ಟರೂ ಫಲಿತಾಂಶ ಬರೋದಿಲ್ಲ. ಆಗ್ಲೂ ಅದು ಬೆಳವಣಿಗೆಯ ಮನೋಭಾವವೇ? ಇಲ್ಲ. ಇದೇ ಕ್ಯಾರೋಲ್ ಡ್ರೇಕ್ ತಪ್ಪಾದ ಬೆಳವಣಿಗೆಯ ಮನೋಭಾವ ಅಥವಾ ಫಾಲ್ಸ್ ಗ್ರೋತ್ ಮೈಂಡ್ಸೆಟ್ ಅಂತ ಕರೆಯೋದು. ಇದು ಬಹಳ ಸೂಕ್ಷ್ಮವಾದ ವಿಚಾರ. ನಿಜವಾದ ಬೆಳವಣಿಗೆಯ ಮನೋಭಾವ ಕೇವಲ ಪ್ರಯತ್ನವನ್ನ ಹೊಗಳುವುದಲ್ಲ. ಕೆಲವರು ನಾನು ತುಂಬಾ ಪ್ರಯತ್ನಪಟ್ಟೆ, ಆದ್ರೂ ಫೇಲ್ ಆದೆ, ಆದ್ರೂ ನನ್ನ ಪ್ರಯತ್ನವನ್ನ ಮೆಚ್ಚಿಕೊಳ್ಬೇಕು ಅಂತಾರೆ. ಇದು ತಪ್ಪಾದ ಮನೋಭಾವ. ಹಾಗಾದ್ರೆ ನಿಜವಾದದ್ದು ಯಾವುದು? ನಿಜವಾದ ಬೆಳವಣಿಗೆಯ ಮನೋಭಾವದ ಸೂತ್ರ ಅಂದ್ರೆ ಪ್ರಯತ್ನ ಪ್ಲಸ್ ಪ್ರತಿಕ್ರಿಯೆ ಪ್ಲಸ್ ಹೊಸ ಕಾರ್ಯತಂತ್ರ.
ಓ, ಇದನ್ನ ಸ್ವಲ್ಪ ವಿವರಿಸ್ಬೋದಾ? ಖಂಡಿತ. ನೀವು ಪ್ರಯತ್ನ ಪಡ್ತೀರಿ, ಅದು ಮೊದಲ ಹೆಜ್ಜೆ. ಆದ್ರೆ ಫಲಿತಾಂಶ ಬರ್ಲಿಲ್ಲ ಅಂದಾಗ ನೀವು ಬೇರೆಯವರಿಂದ ಪ್ರತಿಕ್ರಿಯೆ ಅಂದ್ರೆ ಫೀಡ್ಬ್ಯಾಕ್ ಕೇಳಬೇಕು. ನಾನು ಎಲ್ಲೂ ತಪ್ಪು ಮಾಡ್ತಿದ್ದೀನಿ ಅಂತ. ಆ ಪ್ರತಿಕ್ರಿಯೆಯನ್ನು ಸ್ವೀಕರಿಸಿ ನಿಮ್ಮ ಕಾರ್ಯತಂತ್ರವನ್ನ ಅಂದ್ರೆ ಸ್ಟ್ರಾಟಜಿಯನ್ನ ಬದಲಾಯಿಸ್ಬೇಕು. ಹಳೆ ದಾರಿ ಕೆಲ್ಸ ಮಾಡ್ಲಿಲ್ಲ, ಈಗ ಹೊಸ ದಾರಿಯಲ್ಲಿ ಪ್ರಯತ್ನಿಸ್ತೀನಿ ಅಂತ ಯೋಚಿಸ್ಬೇಕು. ಈ ಮೂರೂ ಸೇರಿದಾಗ ಮಾತ್ರ ಅದು ನಿಜವಾದ ಬೆಳವಣಿಗೆಯ ಮನೋಭಾವ. ಫಲಿತಾಂಶ ಬರ್ತಿದ್ದಾಗ ನಾನು ಇನ್ನೇನು ಬೇರೆ ರೀತಿ ಮಾಡ್ಬೋದು ಅಂತ ಕೇಳ್ಕೊಳ್ಳೋದೇ ಅದರ ನಿಜವಾದ ಲಕ್ಷಣ. ಇದು ಅದ್ಭುತವಾಗಿದೆ. ಹಾಗಾದ್ರೆ ಈ ನಿಜವಾದ ಬೆಳವಣಿಗೆಯ ಮನೋಭಾವವನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋಕೆ ಇರುವ ಪ್ರಾಯೋಗಿಕ ದಾರಿಗಳೇನು? ಮೊದಲ ಹೆಜ್ಜೆ ಏನು? ಅತಿ ಸರಳ ಮತ್ತು ಶಕ್ತಿಯುತವಾದ ಮೊದಲ ಹೆಜ್ಜೆ ಅಂದ್ರೆ ನಮ್ಮ ಆಂತರಿಕ ಸಂಭಾಷಣೆಯಲ್ಲಿ ಇನ್ನು ಅನ್ನೋ ಪದವನ್ನು ಸೇರಿಸ್ಕೊಳ್ಳೋದು. ಇನ್ನು? ಹೌದು. ಯೆಟ್ ಅನ್ನೋ ಪದ ನನ್ನಿಂದ ಗಣಿತ ಮಾಡೋಕೆ ಸಾಧ್ಯವಿಲ್ಲ ಅನ್ನೋ ಬದಲು ನನ್ನಿಂದ ಇನ್ನೂ ಗಣಿತ ಮಾಡೋಕೆ ಸಾಧ್ಯವಾಗಿಲ್ಲ ಅಂತ ಹೇಳಿ. ನನಗಿದು ಅರ್ಥವಾಗ್ತಿಲ್ಲ ಅನ್ನೋ ಬದಲು ನನಗಿದು ಇನ್ನೂ ಅರ್ಥವಾಗಿಲ್ಲ ಅಂತ ಹೇಳಿ. ಆ ಒಂದು ಇನ್ನೂ ಅನ್ನೋ ಪದ ನೀವು ಸದ್ಯಕ್ಕೆ ಎಲ್ಲಿದ್ದೀರಿ ಅನ್ನೋದನ್ನ ಒಪ್ಕೊಳುತ್ತಲೇ ಭವಿಷ್ಯದ ಸಾಧ್ಯತೆಯನ್ನ ತೆರೆದಿರುತ್ತೆ. ಸರಳವಾಗಿದ್ರೂ ಬಹಳ ಪರಿಣಾಮಕಾರಿ. ಬೇರೆ ಯಾವ ಹಂತಗಳಿವೆ? ಎರಡನೇದಾಲಿ ನಿಮ್ಮನ್ನು ಸಾಬೀತುಪಡಿಸುವುದಕ್ಕಿಂತ ಹೆಚ್ಚಾಗಿ ಕಲಿಯೋದ್ರ ಮೇಲೆ ಗಮನಹರಿಸಿ. ಮೂರನೇದಾಗಿ ರಚನಾತ್ಮಕ ಟೀಕೆ ಅಥವಾ ಪ್ರತಿಕ್ರಿಯೆಯನ್ನ ಸ್ವಾಗತಿಸಿ. ಅದನ್ನ ನಿಮ್ಮ ಮೇಲಿನ ದಾಳಿ ಅಂತ ಭಾವಿಸದೆ ನಿಮ್ಮ ಬೆಳವಣಿಗೆಗೆ ಯಾರೋ ಕೊಡ್ತಿರೋ ಉಡುಗೊರೆ ಅಂತ ಭಾವಿಸಿ. ಕೊನೆಯದಾಗಿ ತಪ್ಪುಗಳು ಕಲಿಕೆಯ ಪ್ರಕ್ರಿಯೆಯ ಸಹಜ ಭಾಗ ಅಂತ ಒಪ್ಕೊಳ್ಳಿ. ತಪ್ಪು ಮಾಡಿದ್ರೆ ಜಗತ್ತೇ ಮುಳುಗಿ ಹೋಗಲ್ಲ. ಇದೆಲ್ಲವನ್ನೂ ಒಟ್ಟುಗೂಡಿಸಿ ನೋಡಿದ್ರೆ ಈ ಚರ್ಚೆಯ ಸಾರಾಂಶ ಏನು? ಕಾಲಕ್ರಮೇಣ ಮನೋಭಾವದಲ್ಲಿನ ಈ ಸಣ್ಣ ಬದಲಾವಣೆಗಳು ನಮ್ಮ ಜೀವನದಲ್ಲಿ ದೊಡ್ಡ ವ್ಯತ್ಯಾಸಗಳನ್ನು ಉಂಟುಮಾಡುತ್ತವೆ. ಸ್ಥಿರ ಮನೋಭಾವ ನಮ್ಮನ್ನು ನಿರಂತರವಾಗಿ ನಾನು ಯಾರು ಅಂತ ಸಾಬೀತುಪಡಿಸೋ ಒಂದು ಪರೀಕ್ಷೆಯಲ್ಲಿ ಸಿಲುಕಿಸ್ತೆ. ನಾವು ಯಾವಾಗಲೂ ನಮ್ಮನ್ನು ರಕ್ಷಿಸಿಕೊಳ್ಳೋದ್ರಲ್ಲೇ ಇರ್ತೀವಿ. ಹೌದು. ಆದರೆ ಬೆಳವಣಿಗೆಯ ಮನೋಭಾವವು ನಾನು ಏನಾಗಬಲ್ಲೆ ಎಂಬ ಒಂದು ರೋಮಾಂಚಕಾರಿ, ಅಂತ್ಯವಿಲ್ಲದ ಪಯಣಕ್ಕೆ ನಮ್ಮನ್ನು ಆಹ್ವಾನಿಸುತ್ತೆ. ನಿಖರವಾಗಿ. ಅಂತಿಮವಾಗಿ ಈ ಪುಸ್ತಕ ಹೇಳುವ ಸತ್ಯ ಒಂದೇ: ನಮ್ಮ ಸಾಮರ್ಥ್ಯಗಳು ಕಲ್ಲಿನಲ್ಲಿ ಕೆತ್ತಿದ ಅಕ್ಷರಗಳಲ್ಲ. ನಾವು ಬೆಳೆಯಬಲ್ಲೆವು ಅನ್ನೋ ನಂಬಿಕೆ ಇದ್ರೆ ಸಾಕು. ನಮ್ಮ ಬಗ್ಗೆ ನಾವು ಯೋಚಿಸೋ ರೀತಿಯನ್ನ ಬದಲಾಯಿಸಿದಾಗ ನಾವು ಬದುಕುವ, ಕಲಿಯುವ ಮತ್ತು ಪ್ರೀತಿಸುವ ರೀತಿ ಕೂಡ ಬದಲಾಗುತ್ತೆ. ಒಂದು ಮನೋಭಾವ ಜೈಲಿನಂತೆ, ಇನ್ನೊಂದು ದಾರಿಯಂತೆ. ಆಯ್ಕೆ ನಮ್ಮದು. ಹೋಗುವ ಮುನ್ನ ಕೇಳುಗರು ಯೋಚಿಸಲು ಒಂದು ಪ್ರಶ್ನೆ. ಒಬ್ಬ ವ್ಯಕ್ತಿಯು ತನ್ನ ಮನೋಭಾವವನ್ನು ಬದಲಾಯಿಸಿಕೊಂಡು ತನ್ನ ಜೀವನದ ಪಥವನ್ನೇ ಬದಲಿಸಬಹುದಾದ್ರೆ, ಒಂದು ತಂಡ, ಒಂದು ಕಂಪನಿ ಅಥವಾ ಇಡೀ ಸಮುದಾಯವೇ ಈ ಬೆಳವಣಿಗೆಯ ನಂಬಿಕೆಯನ್ನ ಅಳವಡಿಸಿಕೊಂಡ್ರೆ ಏನಾಗ್ಬೋದು? ನಮ್ಮ ಸಾಮೂಹಿಕ ಸಾಮರ್ಥ್ಯಗಳ ಬಗ್ಗೆ ಇದು ನಮಗೆ ಏನು ಹೇಳುತ್ತೆ?